प्रणवार्थाय शुद्धज्ञानैकमूर्तये निर्मलाय प्रशांताय दक्षिणामूर्तये। ನಾವು ಇಲ್ಲಿ 1985ರಲ್ಲಿ ಬಂದವು. ಆ ಬಂದ ಸಮಯದಲ್ಲಿ ಈ ಪರಿಸರ ಬಹಳ ಸ್ವಚ್ಛವಾಗಿ ಇತ್ತು. ಯಾಕೆ ಎಷ್ಟು ಇಲ್ಲಿ ಗುಡಿಸಲೇ ಇದ್ದಿದ್ದು, ಎಲ್ಲ ಕಡೆ ತೆಂಗಿನ ಗರಿಯ ಗುಡಿಸಲೇ ಇದ್ದಿದ್ದು. ಆಮೇಲೆ ನೋಡಿ ನಿಧಾನಕ್ಕೆ ನಾವು ಹಾಗೆ ಒಂದು ಹೆಂಚಿನ ಮನೆಯಲ್ಲೇ ನಾವು ವಾಸವಾಗಿದ್ದು. ಅದಾದ್ಮೇಲೆ ಈಗ ನೋಡಿದ್ರೆ ನೀವು ಎಲ್ಲ ಒಳ್ಳೆ ಕಂಗೊಳಿಸೋ ಹಂಗಾಗಿದೆ. ಆದರೆ ಅದರ ಜೊತೆಗೆ ಕಸವು ಹೆಚ್ಚಾಗ್ತಾ ಇದೆ. ಈ ಇಡೀ ಪ್ರಪಂಚದೆಲ್ಲ ಕಸವನ್ನು ತೆಗೀಬೇಕು, ಶುದ್ಧವಾಗಿ ಪರಿಸರವನ್ನು ಇಟ್ಕೋಬೇಕು ಅಂತಕ್ಕಂಥ ಒಂದು ಅಭಿಯಾನ ನಡೀತಾ ಇದೆ. ಅದನ್ನು ನಾವು ನಡೆಸ್ತಾ ಇದ್ದೀವಿ. 2008ನಲ್ಲಿ ಮೊದಲು ನಾವು ಇದನ್ನು ಶುರು ಮಾಡೋದು. ಇಲ್ಲಿ ಲಕ್ಷ್ಮೀಪುರದಿಂದನೇ ನಾವು ಶುರು ಮಾಡೋದು. ಮತ್ತೆ ಅದು ಎಲ್ಲ ಇವಾಗ ಅದನ್ನು ಆಮೇಲೆ ನಮ್ಮ ಪ್ರಧಾನಮಂತ್ರಿಗಳು ಕೈಗೆ ತಗೊಂಡು ಸ್ವಚ್ಛ ಭಾರತ್ ಯೋಜನೆ ಅಂತ 2014ನಲ್ಲಿ ಅವ್ರು ಬಂದಾಗ ಮಾಡಿದ್ರು. ಆ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ ದೇಶದಲ್ಲೆಲ್ಲ, ಸಾವಿರಾರು ಕಡೆ ಈ ಥರ ಜನಗಳೆಲ್ಲ ಒಟ್ಟಿಗೆ ಸೇರಿ ಮಾಡ್ತಾ ಇದ್ವಿ. ಇಲ್ದಿದ್ರೆ ಆಗೋದಿಲ್ಲ. ಇದು ನನಗೆ ಇವಾಗ ತುಂಬ ಸಂತೋಷವಾಗ್ತಾ ಇದೆ. ಈ ಪ್ರಣವ ಫೌಂಡೇಶನ್ನು, ಮೆಘಾ ಆರ್ಟ್ ಆಫ್ ಲಿವಿಂಗ್, ಮತ್ತೆ ನಮ್ಮ ಪಂಚಾಯತಿ ಆಗರ ಪಂಚಾಯತಿ, ಕಗ್ಲಿಪುರ ಪಂಚಾಯತಿ, ಎಲ್ಲ ಪಂಚಾಯತಿ ಜನ ಎಲ್ಲ ಸೇರಿ ಈ ಕೆಲಸನ ಕೈ ಹಚ್ಕೊಂಡಿದ್ದೀರ. ಅದಕ್ಕೆ ನಮ್ಮ ಪ್ರಶಾಂತ್ ಪ್ರಕಾಶ್ ಅವರು ಬೆಂಬಲ ಕೊಟ್ಟು ಜೊತೆಗೆ ನಿಂತು ಎಲ್ಲ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ಅವ್ರು ಬಂದ್ಮೇಲೆ ತುಂಬ ನೋಡಿ, ಬಂದು ಒಂದು ತಿಂಗಳಲ್ಲಿ ಅವರು ಎಷ್ಟು ಕರ್ಮಯೋಗಿ ಅಂತಂದ್ರೆ ಕಾರ್ಯನಿಷ್ಠೆ ಅಂತ ಒಂದು ತಿಂಗಳಲ್ಲೇ ಅಷ್ಟು ಗೊತ್ತಾಗ್ತಾ ಬರ್ತಾ ಇದೆ ಎಲ್ಲ ಕಡೆ ಪ್ರಭಾವ. ಮತ್ತೆ ನಮ್ಮವರೆಲ್ಲ ಇದ್ದೀರಿ, ಇಲ್ಲೆಲ್ಲ ಮಾಡ್ತಾ ಇದ್ದೀರಾ. ಮಾಡಿ ಇನ್ನೂ ಚೆನ್ನಾಗಿ ಮಾಡಿ. ನೋಡಿ, ಜೀವನ ಕ್ಷಣಿಕ, ಯಾವಾಗ ಇರ್ತೀವೋ ಯಾವಾಗ ಹೋಗ್ತೀವೋ ಯಾರಿಗೂ ಏನೂ ಗೊತ್ತಿಲ್ಲ. ಇದ್ದಷ್ಟು ದಿನ ಎಲ್ಲ ಕಡೆ ಪ್ರೀತಿ, ಪ್ರೇಮ, ಬೆಳಕು ಎಲ್ಲ ನಮ್ಮ ಮನಸ್ಸಿನ ಒಳಗಡೆನೂ ಕಸ ಇರಕೂಡ್ದು, ನಮ್ಮ ಬೀದಿನಲ್ಲೂ ಕಸ ಇರಕೂಡ್ದು. ಮನಸ್ಸು ಶುಭ್ರವಾಗಿ ಇಟ್ಕೊಳ್ಳೋಣ. ಯಾವ ಥರದ ಕ್ರೋಧ, ದ್ವೇಷ ಆದಿಗಳೇ ಬೇಡ. ಎಲ್ಲರನ್ನೂ ಒಂದಾಗಿ ಕಾಣೋದು, ಎಲ್ಲರೂ ನಮ್ಮವರು ಅಂತ ಭಾವಿಸೋದು, ಮತ್ತೆಲ್ಲರಿಗೂ ಆದಷ್ಟು ನಮ್ಮಿಂದ ಆದಷ್ಟು ಮತ್ತವ್ರಿಗೆಲ್ಲ ಮಾಡಿ ಒಬ್ರಿಗೊಬ್ರು ಒದಗಬೇಕು. ಇದು ನಮ್ಮ ಭಾರತ ಸಂಸ್ಕೃತಿ. ಇವಾಗ ನೋಡಿ, ಕರ್ನಾಟಕದಿಂದ ಅಲ್ಲಿ ಯುಕ್ರೇನ್ ಹೋದ ಹುಡುಗರು 600 ಜನ ಮಕ್ಕಳು, ನಮ್ಮ ಕರ್ನಾಟಕದವ್ರು 400 ಜನ ಇದ್ರು. ಅವರೆಲ್ಲ 6 ದಿನ ಊಟ ಇಲ್ಲ, ತಿಂಡಿ ಇಲ್ಲ, ಭಯ ಭೀತಿಯಿಂದ ಇದ್ದವರು. ಅವರೆಲ್ಲ ಹೋಗಿ ಮತ್ತೆ ನಮ್ಮಲ್ಲಿ ಪೋಲೆಂಡ್ ಆಶ್ರಮದಲ್ಲಿ ಅವ್ರಿಗೆಲ್ಲ ಈ ಥರ ಊಟ ಹೇಳಿದ್ರು. ಗುರುದೇವ್ 6 ದಿನ ಆದಮೇಲೆ ಮೊದಲನೇ ಸರಿ ಬಿಸಿ ಬಿಸಿಯಾಗಿ ಊಟ ಮಾಡ್ತಾ ಇದ್ದೀವಿ ಅಂತ. ಎಷ್ಟು ಅವರಲ್ಲಿ ಅವ್ರ ಕಣ್ಣು ತುಂಬ ಬಂತು. ಅವರೆಲ್ಲ ಸಂತೋಷ ನೋಡಿದ್ರೆ ನಮಗೆ ಇದು ಸಾರ್ಥಕ ಜೀವನ, ಈ ಥರ ಒಂದು ಒಳ್ಳೆ ಕೆಲಸ ಮಾಡಿದಾರಲ್ಲ ಅಲ್ಲಿ ವಾಲಂಟಿಯರ್ಸ್ ಎಲ್ಲ ಅಂತ. ಅವರೆಲ್ಲನೂ ಮತ್ತೆ ಪ್ಲೇನ್ ಮಾಡಿ ಕರೆಸಿದ್ರೆ ಇವತ್ತು ಬಂದಿದ್ದಾರೆ. ಇವತ್ತು ನಮ್ಮ ST ಸೋಮಶೇಖರ್ ನಾವು ಇಲ್ಲಿ ಬರಮಾಡ್ಕೊಳಕ್ಕೆ ಹೋಗಿದ್ದಾರೆ. ಅವ್ರನ್ನ ಬಸ್ಸಲ್ಲಿ ಕೂಡಿಸಿ ಅವ್ರಿಗೆ ಅಲ್ಲಿ ತಂಗು ವ್ಯವಸ್ಥೆ ಮಾಡಿ ಊಟ ನಿದ್ದೆಗೆಲ್ಲ ಎಲ್ಲ ಥರದ ನಮ್ಮ ಅಲ್ಲಿ ಇರ್ತಕ್ಕಂಥ ಪೋಲೆಂಡಲ್ಲಿ ಇರ್ತಕ್ಕಂಥ ಆಶ್ರಮ ಎಲ್ಲ ವ್ಯವಸ್ಥೆ ಮಾಡಿತ್ತು. ನೀವು ನೋಡಿರ್ಬೋದು, ಎಲ್ಲ ಆ ಮೀಡಿಯಾನಲ್ಲೆಲ್ಲ ಬಂದಿದೆ ಅದು. ಅಲ್ಲೆಲ್ಲ ಊಟದ್ದು ತಿಂಡಿದೆಲ್ಲ ವ್ಯವಸ್ಥೆ ಎಲ್ಲ ಆಗಿತ್ತು ಎಲ್ಲ ಅವ್ರಿಗೆ. ಹೀಗೆ ಒಬ್ರಿಗೊಬ್ರು ಒದಗಬೇಕಾಗಿದೆ. ಇಲ್ಲದಿದ್ರೆ ಪ್ರಪಂಚದಲ್ಲಿ ಯುದ್ಧವೇ ಆಗ್ತಾ ಇರ್ತದೆ. ಮನೆಯಲ್ಲೂ ಹಾಗೆ, ಮನೆಯಲ್ಲೂ ಯುದ್ಧ ಆಗತ್ತೆ, ಅಕ್ಕಪಕ್ಕದವರಲ್ಲಿ ಯುದ್ಧ ಆಗತ್ತೆ. ಚಿಕ್ಕ ಚಿಕ್ಕ ಯುದ್ಧ ಅಂತ ಹೇಳಕ್ಕಾಗಲ್ಲ, ಜಗಳಗಳು ಅಂತ ಅನ್ಕೊಳ್ಳಿ, ಅದು ಯುದ್ಧದೇ ಒಂದು ಚಿಕ್ಕ ರೂಪವೇ. ಇದರೆಲ್ಲರಿಂದ ನಾವು ಮುಕ್ತಿ ಪಡಿಬೇಕು ಅಂದ್ರೆ ನಮ್ಮಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಸವನ್ನು ಹೊರಗೆ ತೆಗೆದು ಹಾಕ್ಬೇಕು. ಹಾಗೆ ಹೊರಗಡೆ ಇರ್ತಕ್ಕಂಥ ಕಸವನ್ನ, ಕಸದಿಂದ ರಸ, ಕಸದಿಂದ ಹೇಗೆ ಅದನ್ನ ಫಾರ್ಮಕಲ್ಚರಲ್ಲೋ ಅಥವಾ ವೇಸ್ಟ್ ಟು ವೆಲ್ತ್ ಅಂತಕ್ಕಂಥದ್ದನ್ನ ಪ್ರಶಾಂತ್ ಪ್ರಕಾಶ್ ಅವರು ಆಲ್ರೆಡಿ ಅವರು ಅದರಲ್ಲಿ ನಿಪುಣರಾಗಿದ್ದಾರೆ. ಇದೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈತನ್ನ ಮಾಡ್ತಾ ಹೋಗ್ಬೇಕು. ನೀವೆಲ್ಲ ಯುವಕರೆಲ್ಲ ಸೇರಿ ಮಾಡಿದ್ದೀರಾ. ಪ್ರಣವ ಫೌಂಡೇಶನ್, ಪ್ರಣವ ಅಂತಂದ್ರೆ ಏನು? ಓಂಕಾರ.
ಪ್ರಣವ ಇಲ್ದಿದ್ರೆ ಏನು ಇಲ್ಲವೇ ಇಲ್ಲ, ಪ್ರಪಂಚವೇ ಇಲ್ಲ. ಅವನು ಪ್ರಾಣ ಇಲ್ದಿದ್ರೆ ಪ್ರಪಂಚ ಇಲ್ಲ. ಆದ್ದರಿಂದ ಪ್ರಾಣ ಪ್ರಣವ ಇವೆಲ್ಲ ಒಂದೇ. ನೀವು ಇದನ್ನೆಲ್ಲ ಮಾಡಿ ಚೆನ್ನಾಗಿ ಮಾಡ್ತಾ ಬನ್ನಿ. ನಮ್ಮೆಲ್ಲ ಥರ ಬೆಂಬಲ ನಿಮ್ಮ ಜೊತೆಗಿದೆ. ಈಗ ಈ ದೇಶದ ಎಲ್ಲ ಥರದ ಬ್ಯೂರೋಕ್ರಾಟ್ಸ್, IAS IPS ಆಫೀಸರ್ಸ್ಗೆ ಒಂದು ಕಾನ್ಫರೆನ್ಸ್ ಇತ್ತು, 10:30 11 ಇತ್ತು. ನೀವೆಲ್ಲ ಮೊದಲು ಬಂದ್ಬಿಟ್ಟಿದ್ದೀನಿ. ನಾನು ಅದನ್ನು ಅಡ್ರೆಸ್ ಮಾಡೋಕ್ಕೆ ಮೇಲೆ ಹೋಗ್ತಾ ಇದ್ದೀನಿ. ಅಲ್ಲೂ ಜನ ಎಲ್ಲ ಕೂತಿದ್ದಾರೆ. ಎಲ್ಲ ದೇಶದ ಎಲ್ಲ IPS IAS ಆಫೀಸರ್ಸು ಅವರಿಗೆ ಒಂದು ಬೋಧನೆ ಮಾಡಬೇಕಾಗಿದೆ. ಇದು ನಂತರ ನಮ್ಮ ದೇಶದಿಂದ ಬಂದಿರತಕ್ಕಂಥ ರೈತರ ಸಮಾವೇಶ ಇಲ್ಲಿ ನಡೀತಾ ಇದೆ. ನಾವು 48 ನದಿಯನ್ನು ಪುನರುಜ್ಜೀವನ ಮಾಡಿದ್ದೀವಿ. ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಹಲವಾರು ನದಿಗಳಿದೆ. ಇಲ್ಲಿ ಕೂಡ ಚಿಕ್ಕಮಂಗ್ಳೂರು, ಅಲ್ಲಿ ಕುಮುದ್ವತಿ ನದಿ, ವೇದವತಿ ನದಿ ಕರ್ನಾಟಕದಲ್ಲಿ, ಪಾಲಾರು ಕೋಲಾರಲ್ಲಿ ಇವೆಲ್ಲ ಮಾಡಿದೆ. 1200 ಅಡಿ ಕೆಳಗೆ ಹೋಗಿರ್ತಕ್ಕಂಥ ನೀರು 100 ಅಡಿ ಮೇಲೆ 50 ಅಡಿಗೆ ಬಂದಿದೆ. ಇಲ್ಲಿ ಸುಮಾರು ಜನ ರೈತರು ಬಂದಿದ್ದಾರೆ. ಈ ನೀರಿನ ಒಂದು ಜಲ ಸಮೃದ್ಧಿ ಆದ ಕೂಡಲೇ ಅವರ ಇನ್ಕಮ್ 100 ಪಟ್ಟು ಹೆಚ್ಚಾಗಿದೆ. ಅವ್ರು ಧನ್ಯವಾದ ಹೇಳಲಿಕ್ಕೆ ಪ್ಲೇನ್ ಮಾಡ್ಕೊಂಡ್ಬಂದ, ಮೊದಲನೇ ಸಲ ಪ್ಲೇನಲ್ಲಿ ಬಂದಿದ್ದಾರೆ ನಾಗ್ಪುರಿಂದ. ಅವ್ರು ಹೇಳಿದ್ರು, ಗುರುದೇವಗಳೇ ನಾವು ಹೋಗಿ ಧನ್ಯವಾದ ಹೇಳಬೇಕು. ಈ ಮೊದಲೆಲ್ಲ ನಮ್ಗೇನು ಬರ್ತಿತ್ತೋ ಅದ್ರ 3 ಪಟ್ಟಷ್ಟು ನಮಗೆ ವರಮಾನ ಹೆಚ್ಚಾಗಿದೆ. ನದಿಗಳಿಂದ ನೀರು ಯಾವ ತೊಂದರೆನೂ ಆಗ್ತಾ ಇಲ್ಲ. ಆದ್ರಿಂದ ನಾವು ಪ್ಲೇನಲ್ಲೆಲ್ಲ ಮೊದಲನೇ ಸಲ ಪ್ಲೇನ್ ಹತ್ಕೊಂಡು ಬಂದಿದ್ದಾರೆ ನೋಡ್ರಿ. ಅಲ್ಲಿಂದ 400 ಜನ ಬಂದಿದ್ದಾರೆ ಮಹಾರಾಷ್ಟ್ರದಿಂದ. ಈಗೆಲ್ಲ ಈ ಕಾರ್ಯಕ್ರಮ ಮಾಡಬೇಕು. ನಾನು ನಿಮ್ಮ ಜೊತೆಲ್ಲ ಇದ್ದು ಇನ್ನು ಹೆಚ್ಚು ಮಾತಾಡುವಂಥ ಪ್ರಮೇಯ ಈಗಿಲ್ಲ, ಅದು ಇರಬೇಕು ಅಂತಿದೆ ನಮಗೆ ಮನಸ್ಸಿನಲ್ಲಿ. ಮತ್ತೊಮ್ಮೆ ಎಲ್ಲ ಕೂತ್ಕೊಂಡು ಎಲ್ಲ ದಿನ ಎಲ್ಲ ಒಂದು ಚರ್ಚೆ ಮಾಡೋಣ, ಮಾತಾಡೋಣ. ಇಷ್ಟು ಹೇಳಿ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮ 2 ಮಾತನ್ನು ಮುಗಿದು